ಸುಮ್ಮನೆ ಒಂದು ಸಂದರ್ಭ ಬಂದದ ತಿಳ್ಕೊಂಡ್ರ ನಾ ಒಂದು ಕಣ್ಣಾರಿ ಕಂಡಿರ್ತಕ್ಕಂಥ ಒಂದು ಘಟನೆ ಹೇಳ್ತೀನಿ ನಾನು ನಿಮಗೆ. ಪಾಪ ಭಾಳ ಬಡತನ, ಅವನ ಊರ್ನು ಅದು ಅಲ್ಲ ಏನ್ರಿ, ಆ ಊರ್ನ ಹೆಸರಂಗಿಲ್ಲ, ಇಲ್ಲೇ ನಮ್ಮ ಬಿಜಾಪುರ ಜಿಲ್ಲೆಗೆ ನಡೆದಿದ್ದೆ ನಾ ಹೇಳ್ತೀನಿ ನಾನು ನಿಮ್ಗೆ. ಪಾಪ ಆ ಎಲ್ಲಿದೋ ಬಂದಿಂದ ಊರು ಗೌಡ್ರ ಹೊಲ, ಊರು ಮಂದಿಯಿಂದ ಹೊಲ, ಆ ಹೊಲದಾಗಿಂದ ಒಂದು ಗುಡಿಸಲ ಹಾಕೊಂಡು ಜೀವನ ಕಳೀತಕ್ಕಂಥ ವ್ಯಕ್ತಿ ಏನ್ರಿ. ಪಾಪ ಒಂದೇ ಒಂದು ಹೆಣ್ಣದ, 2 ಗಂಡಸು ಮಕ್ಕಳದಾವ, 3 ಮಕ್ಕಳವ ಅವನಿಗೆ. ಒಂದು 8 ವರ್ಷದಿಂದ ಒಂದು ಹುಡುಗದ, 10 ವರ್ಷದಿಂದ ಒಂದು ಹುಡುಗದ ಏನ್ರಿ. ಚೊಚ್ಚಲ ಹುಟ್ಟಿರ್ತಕ್ಕಂಥವಳು ಹೆಣ್ಣು ಮಗಳು, ಅವಳು ಏನಾಗ್ಯದ 16-17 ವರ್ಷನ ಮಗಳದಾಳ. ಕಲ್ಪನೆ ಇರಲಿ ಮಗ, ಹೆಂಡತಿ ಸತ್ತು ಹೋಗ್ಬಿಟ್ಟ. ಯಾವಾಗಿಂದ ಹೆಂಡತಿಯಿಂದ ಸತ್ತು ಹೋಗಿಬಿಟ್ಟಾಳ, ಮಕ್ಕಳನಿಂದ ಯಾರು ಜೋಕಿ ಮಾಡಬೇಕು? ಯಾರು ಜೋಡಿಕೆ ಮಾಡ್ಬೇಕ್ರಿ? ತಂದೆನೇ ಜೋಕಿ ಮಾಡ್ಬೇಕಲ್ರಿ. ಅವನಿಗೇನು ಹೊಲ ಇಲ್ಲ, ಚಲೋ ಮನೆ ಇಲ್ಲ, ಗುಡಿಸಲ ಕಟ್ಕೊಂಡಂದ ಅದಾನ. ಅಂಥದ್ರಾಗ ನಾವು ಒಬ್ಬನೆಯಿಂದ ಕೂಲಿ ಕೆಲಸಕ್ಕೆಂದ ಹೋಗಾಮ. ಯಾವಾಗಿಂದ ಅವತ್ತಿನ ದಿನಮಾನದೊಳಗೆ ಪಗಾರ ಎಟ್ಟಿತ್ತು ಹೊತ್ಕೊಂಡು ಕೇಳಿದ್ರೆ ಈಗೆಲ್ಲ 500 ರೂಪಾಯಿ ಆಗ್ಯದ. ಅವತ್ತಿನ ದಿನಮಾನದೊಳಗೆ 30 ರೂಪಾಯಿ, ಗಂಡಿಗೆ 30 ರೂಪಾಯಿ, ಹೆಣ್ಣಿಗೆ ಅಂದ 10 ರೂಪಾಯಿ ಇತ್ತು ಅವು ಕೂಲಿ ಕೆಲಸ. ಹೊಲದ ಕೆಲಸಗಳಿಗೆ ಅಂದ ಮಾತ್ರ ಗಂಡು ಮಕ್ಕಳಿಗೆ ಅಂದ 30 ರೂಪಾಯಿ ಏನ್ರಿ, ಹೆಣ್ಣು ಮಕ್ಕಳಿಗೆ ಅಂದ 10 ರೂಪಾಯಿಂದ ಕೂಲಿ ಇತ್ತವಾಗ. ಆ 30 ರೂಪಾಯಿದೊಳಗೆ 3 ಜನ ಮಕ್ಕಳು, ತಾನೊಬ್ಬ, 4 ಜನ ಬದುಕಬೇಕಾಗಿತ್ತು ನೋಡ್ರಿ. ಬಡತನದಾಗ ಮಗಳು ಬೆಳೆದು ದೊಡ್ಡವಳಾಗಿ ನಿಂತಳು. ಮಗಳ ಮದುವೆ ಮಾಡ್ಬೇಕಂತಕೊಂಡ್ರೆ ಇವನ ಹತ್ರ 1 ರೂಪಾಯಿನೂ ಇಲ್ಲ. ಹೆಂಗೆ ಮಾಡೋದು? ಪಾಪ ಊರಾಗಿನವ್ರು ಏನಂತಾರ ಏನ್ರಿ, ನಮ್ಮ ಮಗ ನಮಗೇನು ಆಸ್ತಿ ಅದ, ಎಲ್ಲನೇ ಅದ, ನಮ್ಮ ಮಕ್ಕಳಿಗೆ ಯಾರೇ ಮಾಡ್ಕೋತಾರ. ಆ ಪಾಪ ಯಾರು ಹೆಣ್ಣು ನಿಮ್ಮಲ್ಲಿ ಹೆಣ್ಣು ಅದಾವೇನ್ರಿ ಕೇಳಿದ್ರ ಬಡವನ ಮಗಳಿಗೆ ತೋರಿಸ್ರಿ ಎತ್ತಿಕೊಂಡಂದು ಎಲ್ಲರೂ ಅಂತಿದ್ರು. ಎಲ್ಲರೂ ಬರೋರು ನೋಡೋರು. ಹುಡುಗಿ ನೋಡುತ್ತೆ, ದಂತದ ಗೊಂಬಿದ್ದಂಗಿತ್ತು. ಹುಡುಗಿ ನೋಡೋದ್ರಿಂದ ಒಳ್ಳೆ ರೂಪವತಿ ಆಗಿರ್ತಕ್ಕಂಥವಳು, ಸೌಂದರ್ಯವತಿ ಆಗಿರ್ತಕ್ಕಂಥ ಹುಡುಗಿ. ಯಾರು ಬಂದವ್ರು ನೋಡಿದವ್ರನ್ನು ಕೂಡ ಈ ಹೆಣ್ಣು ನಮಗೆ ಪಸಂದಿಲ್ಲ ಅಂದ್ರೆ ನಮಗೆ ಒಪ್ಪಿಗಿಲ್ಲ ತಗೊಂಡು ಯಾರು ಹೇಳಿದ್ದಿಲ್ಲ. ಎಲ್ಲರೂ ಕುಣದ ಒಪ್ಕೊಂಡಿದ್ರು. ಯಾವಾಗಿಂದ ಎಲ್ಲರೂ ಕುಣದ ಒಪ್ಕೊಂಡಾರೆ, ಆದ್ರೆ ಎಲ್ಲರಿಂದ ಒಪ್ಕೊಂಡು ಮತ್ತು ವರದಕ್ಷಿಣೆ ಏಟು ಕೊಡ್ತಿ ಅಂತ ಕೇಳುತ್ತಿದ್ರು. ಯಾರು ಬಂದವರೆಲ್ಲ ನೋಡೋಕೆಂದ ಬಂದಿರ್ತಕ್ಕಂಥವ್ರು ಎಲ್ಲರೂ ಕೇಳೋರು, ಹುಡುಗಿಯಿಂದ ಚಂದ ಅದಪ್ಪ, ಆದ್ರಿಂದ ವರದಕ್ಷಿಣೆ ಏಟು ಕೊಡ್ತಿ ಎತ್ತಿಕೊಂಡಂದಾಗ ಪಾಪ ಬಡವ ಹೋಗಿಂದ ಕೈ ಮುಗಿದ, ಅಣ್ಣ ನನ್ನ ಹತ್ರಿಂದ ಕೊಡ್ಬೇಕಂದ್ರೆ ಏನೂ ಇಲ್ಲ, ನನಗೆ ಬರೋದೇ 30 ರೂಪಾಯಿ ಕೂಲಿ, ಅದ್ರೊಳಗೆ ನಾನಿಂದ 4 ಜನ ಬದುಕಬೇಕಲ್ಲ, ನಾನು ಎಲ್ಲಿ ತರಲಿ? ಅದರಾಗೆ ಬಟ್ಟಿ, ಅದರಾಗೆ ಹೊಟ್ಟಿ ಏನ್ರಿ, ಇದನ್ನೆಲ್ಲಾನು ಕುಡ್ದ ಮಾಡಿಕೊಂಡು ನಾನು ವರದಕ್ಷಿಣೆ ಎಲ್ಲಿದ್ ಕೊಡ್ಲಿ, ಉಂಡ ಎಲ್ಲಿದ್ ಕೊಡ್ಲಿ? ಎಲ್ಲರ ಅನ್ನೋರು ಅಲ್ವಾ, ಏನೋ ಹುಂಡ ಕೊಡಂಗಿಲ್ಲ, ತಂದು ನಿನ್ನ ಮಗಳನ್ನ ಯಾರು ಮಾಡ್ಕೋತಾರ ತನಬೇಕು. ಎಲ್ಲರೂ ಹೋಗ್ಬೇಕು. ಕಮ್ಮಿ ಒಂದು 50-60 ಜನ ಏನ್ರಿ ಹುಡುಗರು ಬಂದು ನೋಡಿ ಬಾದ್ರು. ಯಾರು ವರದಕ್ಷಿಣೆ ಇಲ್ಲಾರ್ದಿನಿಂದ ಯಾರೂ ಮದುವೆ ಮಾಡ್ಕೊಳ್ಳಿಲ್ಲ. ಕೊನೆಗೆ ಒಬ್ಬ ಹೈಸ್ಕೂಲ್ ಒಳಗಿಂದ ಪ್ಯೂನ ನೌಕರಿ ಮಾಡ್ತಿದ್ದ, ಅವನಿಗೂ ಕೂಡ ತಂದೆ ತಾಯಿ ಇದ್ದಿದ್ದಿಲ್ಲ. ಯಾವಾಗಿಂದ ತಂದೆ ತಾಯಿ ಇದ್ದಿದ್ದಿಲ್ಲ, ಅವಾಗ ಯಾರೋ ಹೇಳಿದ್ರು, ಇಂಥ ಊರಾಗಿಂದ ಒಂದು ಕನ್ಯಾ ನೋಡು ಭಾಳ ಸುಂದರದ, ನಿನಗೂ ತಂದೆ ತಾಯಿ ಇಲ್ಲ, ಅವಳಿಗಿನ್ನೂ ಕುಣದ ತಾಯಿ ಇಲ್ಲ, ಮತ್ತು ಅವರು ಬಡವರು ಅದರ, ನೀನು ಬಡವದಿದಿ, ಮತ್ತು ನಿಮ್ಗೆ ಅವ್ರಿಗಿಂದ ಹೊಂದಾಣಿಕೆ ಹಾಕದ, ನೋಡಿ ಮಾಡ್ಕೋಲ್ಲ ತಿಕ್ಕೊಂಡಂದು ಯಾರೋ ಹಿರಿಯರಿಂದ ಹೇಳಿದ್ರ. ಆಯ್ತ್ರಿಪ್ಪ ತಿಕ್ಕೊಂಡು ನೋಡಕ್ಕೆಂದ ಬಂದ. ಯಾವಾಗಿಂದ ನೋಡಕ್ಕೆಂದ ಬಂದು ನೋಡ್ದ, ಹುಡುಗಿಂದ ಏನ್ರಿ ಕನ್ಯಾ ಇಟ್ಟು ಸುಂದರ ಇದ್ಲಲ್ಲ, ಭಾಳ ಸುಂದರ. ಅದೇನೈತನೋ ಗೊತ್ತಿಲ್ಲ, ಶ್ರೀಮಂತರ ಮನ್ಯಾಗ ಅಟ್ಟು ಹೆಣ್ಣು ಚಂದ ಇರಂಗಿಲ್ಲ, ಆದ್ರೆ ಬಡವ್ರ ಮನೆ ಮಾತ್ರ ಭಾಳ ಸುಂದರ ಹುಟ್ಟಿರ್ತಾವ ಏನ್ರಿ. ಈ ಶ್ರೀಮಂತರ ಮನ್ಯಾಗ ಅಂದ ಮೂಗು ಹಿಂಗೆ ತುಳ್ದಂಗ ಏನ್ರಿ, ಮತ್ತೆ ಇಲ್ಲಿ ಯಾರೇ ಶ್ರೀಮಂತರು ಇರ್ತಾರೋ, ಅಯ್ಯೋ ಹೆಂಗೆ ಅಂದಿರೈತೆ, ಸುಮ್ಮ ಅಂತೀನ ತಮಾಷೆ ಏನ್ರಿ. ಪಾಪ ಬಡವ್ರ ಮನ್ಯಾಗಂದ ಏನ್ರಿ ಹೆಣ್ಣು ಮಕ್ಕಳಂದ ಭಾಳ ಚೆನ್ನಾಗಿ ಅಂದ ಹುಡ್ತಾರ. ನೋಡ್ದ ಇಟ್ಟು ಸುಂದರ ಇದ್ಲಲ್ಲ, ಮನಸ್ಸಿಗೆ ಅಂದ ಹಿಡಿಸ್ತು. ಅವ ಒಬ್ಬನೇ ಹೋಗಿದ್ದ ನೋಡಕ್ಕ, ಯಾರು ಜನರನ್ನ ಕರ್ಕೊಂಡು ಹೋಗಿದ್ದಿಲ್ಲ, ಮನಸ್ಸಿಗೆ ಅಂದ ಹಿಡಿಸ್ತು. ನೋಡ್ರಿಪ್ಪ ನಿಮ್ಮ ಮಗಳಿಂದ ನಮ್ಮ ಮನಸ್ಸಿಗೆ ಅಂದ ಹಿಡಿಸ್ಯಾಳ. ಎಲ್ಲರೂ ಕೇಳ್ದಂಗೆ ಇವನು ಏನಂದ, ಮತ್ತು ವರದಕ್ಷಿಣೆ ಏಟು ಕೊಡ್ತೀರಿ ಎತ್ತಿಕೊಂಡಂದಾಗ ಪಾಪ ಹುಡುಗಿ ತಂದೆ ಹೋಗಿ ಅವನ ಕಾಲ ಮೇಲೆ ಬಿದ್ದ ಕಣ್ಣೀರು ಹಾಕ್ಲಿಕ್ಕತ್ತ. ನಾನು ಎಲ್ಲಿದಿಂದ ತರಲಿ, ನನ್ನ ಹತ್ರ ಏನೂ ಇಲ್ಲ ಏನ್ರಿ. ಎಲ್ಲರಿಗೆ ಹೇಳ್ದಂಗೆ ನನಗೆ ಬರೋದೇ 30 ರೂಪಾಯಿ ಕೂಲಿ, ಅದ್ರೊಳಗೆ 4 ಜನ ನಾವು ಬದುಕಬೇಕು, ಅದ್ರಾಗೆ ಬಟ್ಟಿ ಹೊಟ್ಟಿ ದವಾಖಾನೆ ಏನೆಲ್ಲಾನು ಕೊಡದ 30 ರೂಪಾಯಿಗೆ ಮಾಡಬೇಕಪ್ಪ. ನನ್ನ ಹತ್ರ ಕೊಡ್ಬೇಕಂತಂದ್ರೆ 10 ಪೈಸಾನು ಕೊಡೋದ ಇಲ್ಲ, ನಾನು ಎಲ್ಲಿದಿಂದ ಕೊಡ್ಲಿ? ಮಗಳನ್ನ ಕೊಟ್ಟು ಅಕ್ಕಿ ಕಾಳು ಹಾಕಕ್ಕೆ ಬಾ ಅಂದ್ರೆ ಬರ್ತೀನಿ, ಅದನ್ನು ಕೊಡದ ಬ್ಯಾಡ ಅಂದ್ರೆ ಬಿಡ್ತೀನಿ, ನನ್ನ ಹತ್ರ ಏನು ಇಲ್ಲ ತದ ಕಣ್ಣೀರು ಹಾಕ್ಲಿಕ್ಕತ್ತ. ಯಾವಾಗಿಂದ ಕಣ್ಣೀರು ಹಾಕ್ಲಿಕ್ಕತ್ತ ಅವಾಗಂದ ಏನ್ರಿ, ಮೊದಲೆಲ್ಲ ಬಂದವರು 50,000 1 ಲಕ್ಷ ರೂಪಾಯಿ ಹಿಂಗೆ ಕೇಳಿದ್ರು. ಯಾವಾಗ ಇವ ಏನು ಹೈಸ್ಕೂಲ್ ಪ್ಯೂನ್ ಇದ್ನಲ್ಲ, ಇವ ಏನಂದ ನೋಡ್ರಿ, ನಿಮಗೆ ಯಾರು 50,000 ಕೇಳಿರ್ಬೇಕು, ಯಾರು ಲಕ್ಷ ಕೇಳಿರ್ಬೇಕು, ನಾ ಆಟ ಕೇಳಲ್ಲ, ನಾ ಆಟ ಕೇಳಂಗಿಲ್ಲ, ಬರೀ ಒಂದು 4,000 ರೂಪಾಯಿ ಕೊಡ್ರಿ. ನೋಡ್ರಿ ಅವ ಏಟು ಕೇಳಕತ್ತಾನ,
ಬರೀ ಒಂದು 4,000 ರೂಪಾಯಿ ಕೊಡ್ರಿ, ನಾ ಹುಡುಗಿ ಬಟ್ಟೆ ನಾನೇ ತೊಗೋತೀನಿ, ನನ್ನ ಬಟ್ಟೆ ನಾನೇ ತೊಗೊಂಡ ನಾನೇ ಮದುವೆ ಮಾಡ್ಕೋತೀನಿ ಅಂದ. ಅವತ್ತ 4,000 ರೂಪಾಯಿ ಅಂದ್ರೆ ಅದನ್ನು ಭಾಳ ಕಿಮ್ಮತ್ತು. ಅವಾಗ ಏನ್ರಿ 4,000 ರೂಪಾಯಿ ಅಂದ್ರೆ ಕಿಮ್ಮತ್ತು. ಯಾವಾಗಿಂದ 4,000 ರೂಪಾಯಿ ಕೇಳ್ಯಾನ ಎತ್ತಿಕೊಂಡಂದಾಗ ಆಯ್ತಪ್ಪ ನಾ ಕೊಡ್ತೀನಿ ಎತ್ತಿಕೊಂಡಂದು ಮಾತು ಕೊಟ್ಟ ಬಡವ. ಇವನ ಬಳಿ 4 ರೂಪಾಯಿ ಇಲ್ರಿ, ಕಲ್ಪನೆ ಇರಲಿ ಮಗ, 4 ರೂಪಾಯಿ ಇಲ್ಲ, 4,000 ರೂಪಾಯಿ ಕೊಡ್ತೀನಿ ಎತ್ತಿಕೊಂಡಂದು ಮಾತು ಕೊಟ್ಟ. ಯಾವಾಗಿಂದ ಆಯ್ತು ಮಾತುಕತೆ ಮುಗೀತು ಏನ್ರಿ, ಇಂಥ ದಿವಸ ಮದುವೆ ಅಂತಕ್ಕಂಥ ಫಿಕ್ಸ್ ಆಯ್ತು. ಯಾವಾಗಿಂದ ಒಂದು ಕಡೆಗೆ ಮಗಳನ್ನ ಮದುವೆ ಮಾಡ್ಕೊಳಕ್ಕೆ ಒಪ್ಕೊಂಡ ಅನ್ನೋದು ಒಂದು ಕಡೆಗೆ ಖುಷಿ ಆದ್ರ, ಇನ್ನೊಂದು ಕಡೆಗೆ 4,000 ರೂಪಾಯಿ ಕೊಡ್ಬೇಕಲ್ಲ ಅವನಿಗೆ. ಯಾವಾಗಿಂದ ಆ ಮಗಳ ಮುಖ ನೋಡ್ನಕ್ಕ ಅಂತೂ ನಿನ್ನ ಮದುವೆ ಮಾಡ್ತೀನ, ಯಾವಾಗ ಮದುವೆ ಮಾಡ್ಕೋತೀನಿ ಎತ್ಕೊಂಡು ಒಪ್ಕೊಂಡು ಹೋಗ್ಯಾನಂತಂದಾಗ 4,000 ರೂಪಾಯಿ ಇಡೀ ಊರು ನನ್ನ ಮೇಲೆ ಅಂದ ಪ್ರೀತಿ ಅದ, ಅದಕ್ಕೆ 4,000 ರೂಪಾಯಿ ನಾ ಎಲ್ಲರೂ ತರ್ತೀನಿ ಎತ್ತಿಕೊಂಡು ಯಾವಾಗಿಂದ ಬಡವ ಎಲ್ಲರ ಮನೆಗಳು ತಿರುಗಾಡ್ಲಕ್ಕತ್ತ. ಅಣ್ಣ ನನಗೊಂದು 4,000 ರೂಪಾಯಿ ಅಂತ ಸಾಲ ಕೊಡ್ರಿ, ನನಗೆ ಮಗಳು ಮದುವೆ ಅದಪ್ಪ, ನನ್ನ ಮಗಳು ಮದುವೆ ಅದ, ನಿಮ್ಮ ಮನೆಗೆ ನಾ ದುಡಿದು ಮುಟ್ಟಿಸ್ತೀನಿ, ನಾ ಎಟ್ಟೊತ್ತಿದ ನಿಮ್ಮ ರೊಕ್ಕ ಕೊಟ್ಟೆ ಕೊಡ್ತೀನಿ, ನನಗೊಂದು 4,000 ರೂಪಾಯಿ ಸಾಲ ಕೊಡ್ರಿ ಎತ್ತಿಕೊಂಡಂದ್ರ ಇಡೀ ಊರೆಲ್ಲ ತಿರುಗಾಡ್ದ, ಯಾರೂ ಇವನಿಗೆ 4,000 ರೂಪಾಯಿ ಸಾಲ ಕೊಡಲಿಲ್ಲ. ಯಾಕಂದ್ರೆ ನಮ್ಮ ಜನ ಸಾಲ ಕೊಡೋದು ಯಾರಿಗೆ ಎತ್ತಂದ್ರ ಒಬ್ಬ ಕುಡಿಯವನಿಗೆ, ಇನ್ನೊಬ್ಬನಿಗೆ ಅಂದ್ರೆ ಇಸ್ಪೇಟ್ ಆಡವನಿಗೆ. ಯಾಕಂದ್ರೆ ಇಸ್ಪೇಟ್ ಆಡಿ ಅಂದ ಅವ ಹಾಳಾದನು ಒತ್ತಿಕೊಂಡಂದ್ರ ಅವನು ಹೊಲ ಬರೆಸ್ಕೋಬೇಕಲ್ಲ. ಅವ ಕುಡ್ದಿಂದ ಹಾಳಾದನು ಒತ್ತಿಕೊಂಡಂದ್ರ ಅದೇ ಸಾಲದೊಳಗೆ ಹೊಲ ತಾನು ಬರೆಸ್ಕೊಳ್ಳೋ ಸಲುವಾಗಿ ಸೆರೆ ಕುಡಿಯವರಿಗೆ, ಇಸ್ಪೇಟ್ ಆಡೋರಿಗೆ ಸಾಲ ಕೊಡ್ತಾನ. ಆದ್ರೆ ಒಬ್ಬ ಬಡವ ಮಗಳ ಮದುವೆ ಮಾಡ್ತೀನಿ ಅನ್ನಕತ್ತಾನ. ಯಾರು 1 ರೂಪಾಯಿ ಅಂತಕ್ಕಂಥ ಸಾಲ ಅಂತಕ್ಕಂಥ ಕೊಡ್ಲಿಲ್ಲ. ಏನು ಮಾಡಲಿ, ತಿರುಗಿ ತಿಂಗಳ ಪರ್ಯಂತರವಾಗಿ ತಿರುಗಿದ, ಯಾರು ಇವನಿಗೆ ಸಾಲ ಅಂತಕ್ಕಂಥ ಕೊಡ್ಲಿಲ್ಲ. ಹೊಳ್ಳೆ ತಿರುಗಿ ಮನೆಗೆ ಬಂದು ಮಗಳನ್ನ ಕೊಳ್ಳಿಗೆ ಹಾಕೊಂಡು ಕಣ್ಣೀರು ಹಾಕ್ಲಿಕ್ಕತ್ತ ಮಗಳ. ಯಾವಾಗಿಂದ ಮಗಳಿಂದ ಕೊಳ್ಳಿಗೆ ಹಾಕೊಂಡ ಕಣ್ಣೀರು ಹಾಕ್ಲಿಕ್ಕತ್ತಾನೆ. ನಿನ್ನ ಮದುವೆ ಅಂತಕ್ಕಂಥ ಮಾಡುವಂಥ ಸಾಮರ್ಥ್ಯ ನನ್ನ ಹತ್ರ ಇಲ್ಲ ಮಗಳ, ನಾನು ಎಲ್ಲಿದು ಮಾಡಲಿ, ನನಗೆ ಯಾರು 4,000 ರೂಪಾಯಿ ಸಾಲ ಕೊಡಲಿಲ್ಲ, ನಾನು ಹೆಂಗೆ ನಿನ್ನ ಮದುವೆ ಮಾಡಲಿ, ನಾನು ಹೆಂಗೆ ಮಾಡಲಿ ಎತ್ತುಕೊಂಡ ಪಾಪ ತಂದೆ ಮಗಳನ್ನ ಕೊಳ್ಳಿಗೆ ಹಾಕೊಂಡ ಕಣ್ಣೀರು ಹಾಕ್ಲಿಕ್ಕತ್ತಾನೆ, ದುಃಖ ಮಾಡಕತ್ತ. ಮಗಳನ್ನ ಕೂಡ ತಂದೆ ಮುಖ ನೋಡಿ ಅಂದ ಕಣ್ಣೀರು ಹಾಕ್ಲಿಕ್ಕತ್ತಾಳೆಪ್ಪ, ನನ್ನಿಂದ ನಿನಗೆ ಇಟ್ಟು ತ್ರಾಸು ಬರ್ತದ ತಕೊಂಡಂದ್ರ ನನಗಿದು ಮದುವೆನೇ ಬೇಡ, ನನಗೆ ಯಾವ ಮದುವೆನೂ ಬೇಡ. ಒಂದು ವೇಳೆ ನಾ ಮದುವೆ ಮಾಡ್ಕೊಂಡು ಹೋಗ್ಬಿಟ್ನೆ ತಿಳ್ಕೊಂಡಂದ್ರ ನಿನಗ ನನ್ನ ತಮ್ಮದರಿಗೆ ಅಡಿಗೆ ಮಾಡವ್ರು ಯಾರು, ಊಟ ಮಾಡಿಸವ್ರು ಯಾರು? ಬೇಡ, ನಾ ಸಾಯುತ್ತನ್ನ ಕೂಡ ನನ್ನ ತಮ್ಮದರ ಸೇವಾ ಮಾಡ್ಕೊತ ನಾ ಇಲ್ಲೇ ಇರ್ತೀನಿ ಎತ್ತಿಕೊಳ್ಳೋದು. ಪಾಪ ಮಗಳಂತಾಳ. ಹೆಂಗಾಗಲಿಕ್ಕಿಲ್ರಿ ಜನ್ಮ ಕೊಟ್ಟ ತಂದೆಗೆ. ಯಾವಾಗ ತಂದೆ ಅಂತಾನೆ, ಇಲ್ಲ ಮಗಳ ನಾ ಎಷ್ಟು ಪ್ರಯತ್ನ ಮಾಡಿದ್ರು 4,000 ರೂಪಾಯಿ ಸಾಲ ಸಿಗವಲ್ದಲ್ಲ, ನಾ ಏನು ಮಾಡಲಿ ತಿಳ್ಕೊಂಡೊಂದು ಯಾವಾಗಂದ ಹತ್ತು ಮನ್ಯಾಗಿಂದ ಕುಂತ, ಮತ್ತೆ ಹೊಟ್ಟೆ ತಿಪ್ಲಿಗೆಂದ ಮತ್ತೆ ಕೂಲಿ ಕೆಲಸಕ್ಕೆಂದ ಹೋಗ್ಬೇಕು. ಯಾವಾಗ ನಾವು ಊರಾಗಿಂದ ಒಬ್ಬ ದೊಡ್ಡ ಶ್ರೀಮಂತ ಇದ್ದ, ಅವ ಸಾಲ ಕೊಡ್ತಿದ್ದ. ಆದ್ರೆ ಹೆಂಗೆ ಕೊಡವ, ಅವ ಯಾವ ತಾರೀಖು ಹೇಳಿರ್ತಾನಲ್ಲ ಆ ತಾರೀಕಿಗೆಂದ ಕರೆಕ್ಟಾಗಿ ಕೊಡಬೇಕು. ಒಂದು ವೇಳೆ ಕೊಡ್ಲಿಲ್ಲ ತಿಳ್ಕೊಂಡಂದ್ರ ಆಳ ಮನುಷ್ಯರಿಗೆ ಹಚ್ಚಿ ಹೊಡಸವ ಏನ್ರಿ, ಹೊಡೆದ ಅವನ ಮನೆಗೆಂದ ಎಳ್ಕೊಂಡು ತರಿಸ್ತಿದ್ದ, ಮರ್ಯಾದೆ ಕಳಿತಿದ್ದ ಊರಾಗ. ಆ ಮಾನ ಮರ್ಯಾದೆಗೆ ಅಂಜಿ ಆ ಶ್ರೀಮಂತರ ಬಳಿ ಹೋಗಿದ್ದಿಲ್ಲ ಅವ ಬಡವ. ಯಾಕಂದ್ರೆ ಅವ ಹೇಳಿದ ತಾರೀಕಿಗೆ ನನ್ನ ಕಡೆಯಿಂದ ಕೊಡ್ಲಕ್ಕಾಗಲಿಲ್ಲ ಅಂತಂದ್ರ ಏನು ಮಾಡಲಿ ಎತ್ತುಕೊಂಡ ಇದ್ರ ಇರ್ವಲ್ಲಕ ಏನ್ಯಾಕೆ ಅಂದ್ರೆ ಶಿಕ್ಷೆ ಕೊಡಲ್ಲಕ್ಕ ಹೋಗಿ ಅಂದ ಕೇಳಿದ್ರಾಯ್ತ ತಂದು ಸಾಯಂಕಾಲ 5 ಗಂಟೆ ಸಮಯ ಅಂಗಳದಾಗಿಂದ ಕುರ್ಚಿ ಹಾಕೊಂಡು ಕುಂತಿದ್ರು ಸಾವುಕಾರ. ಯಾವಾಗಿಂದ ಅಂಗಳದಾಗಿಂದ ಕುರ್ಚಿ ಹಾಕೊಂಡು ಕುಂತಾರ, ಪಾಪ ಬಡವ ಓಡಿ ಹೋಗಿ ಸಾವುಕಾರ ಕಾಲ ಮೇಲೆ ಬಿದ್ದು ಕಣ್ಣೀರು ಹಾಕ್ಲಿಕ್ಕತ್ತ. ಯಾಕೆ ಕಳ್ಳಕತ್ತಿದೆ, ಯಾಕೆ ನನ್ನ ಕಾಲು ಹಿಡ್ಕೊಂಡಿದೆ? ಏನಿಲ್ರಿ ಸಾವುಕಾರು, ನನ್ನ ಮಗಳ ಮದುವೆ ಅಂದ, ಇನ್ನು 3 ದಿವಸ ಅಂದ ಉಳ್ದ ನನ್ನ ಮಗಳ ಮದುವೆ. ನಾ ಊರಾಗ ಎಲ್ಲ ಕಡೆನೂ ಕೂಡ ತಿರುಗಾಡದೆ, ನಾನು ಯಾರು 4,000 ರೂಪಾಯಿ ಸಾಲ ಕೊಟ್ಟಿಲ್ರಿ ಸಾವುಕಾರು. ನೀವೊಬ್ಬರು ಬಿಟ್ರಂದ ನಾನು ಯಾರು ಕೊಡಂಗಿಲ್ಲ, ಅದಕ್ಕೆ ನನಗೆ 4,000 ರೂಪಾಯಿ ಸಾಲ ಕೊಡ್ತೀನಿ ಅನ್ನುತ್ತಾ ನಾನು ಕೂಡ ನಿಮ್ಮ ಕಾಲು ಬಿಡಂಗಿಲ್ಲ ತಗೊಂಡು ಕಾಲು ಹಿಡ್ಕೊಂಡ. ಮೊದಲೇ ಸೊಕ್ಕಿನ ಸಾವುಕಾರ ಪಾಪ ಕಾಲು ಹಿಡ್ಕೊಂಡ ಬಡವನ ಎದಿಗೆಂದು ಜಾಡಿಸಿ ಒದ್ದು ಬಿಟ್ಟ. ಮಗನ 4,000 ರೂಪಾಯಿ ಸಾಲ ಕೇಳಕತ್ತಿದಿ, ನಿನಗೆ ಏನು ನೋಡಿ ನಾವು ಸಾಲ ಕೊಡಬೇಕು? ನಿನಗೇನು ಮನಿ ಅದ, ಏನು ಹೊಲ ಅದ? ಏನು ಹೊಲ ನೋಡ್ರೆ ಸಾಲ ಕೊಡೋಣ, ಮನಿ ನೋಡ್ರೆ ಸಾಲ ಕೊಡೋಣ? ನಿನಗೆ ಏನು ನೋಡಿ ಸಾಲ ಕೊಡ್ಬೇಕು ನಾವು? ಅದಕ್ಕೆಂದ ಸಾಲ ಇಲ್ಲ ಏನೋ ಇಲ್ಲ, ನಡಿ ಎತ್ತುಕೊಂಡ ಯಾವಾಗಂದ ಎದಿಗೆಂದ ಒದ್ದ. ಪಾಪ ಬಡವ ದೂರ ಹೋಗಿ ಬಿದ್ದು ಎದ್ದು ಬಂದು ಮತ್ತೆ ಸಾವುಕಾರ ಕಾಲು ಹಿಡ್ಕೊಂಡ. ಸಾವುಕಾರ್ರೆ, ಇದು ಒಂದೇ ಒದೆದ ತಲ್ಲ, ನೀವು ಇನ್ನೂ 100 ಒದಿರಿ ಬ್ಯಾಡ ಎತ್ತುಕೊಂಡಂಗಿಲ್ಲ. ನನಗೆ 4,000 ರೂಪಾಯಿ ಸಾಲ ಕೊಟ್ಟಂದ ಒದಿರಿ ಎತ್ತಿಕೊಂಡೊಂದು ಕಾಲು ಹಿಡ್ಕೊಂಡು ಬಿಡ್ಲಿಲ್ಲ. ನೋಡೋ, ನನ್ನ ನಿಯಮರೇ ನಿನಗೆ ಗೊತ್ತಾದೇನಿಲ್ಲ ಗೊತ್ತಿಲ್ಲ. ನಾ ಯಾವ ತಾರೀಕು ಹೇಳಿರ್ತೀನಿ ಆ ತಾರೀಕಿಗೆ ನಾನು ರೊಕ್ಕ ಕೊಡ್ತೀನಿ ಎತ್ತಿಕೊಂಡಂದ್ರ ನಿನಗೆ ನಾನು 4,000 ರೂಪಾಯಿ ಸಾಲ ಕೊಡ್ತೇನೆ. ಹ್ಞೂ ರೀ ಸಾವುಕಾರು, ನಾ ಕೊಡ್ತೀನಿ ರೀ ಎತ್ತಿಕೊಂಡಂದು ಪಾಪ ಕಾಲು ಮೇ ಬಿದ್ದು ಬೇಡ್ಕೊಳಕತ್ತ. ನೋಡಿ ಇವತ್ತು ತಾರೀಕೆಟ್ಟು 4 ತಾರೀಕ, ಬರೋ 4ನೇ ತಾರೀಕಿಗೆ ನಾನು ರೊಕ್ಕ ನೀನು ಕೊಡಬೇಕು.
ಅಂದಾಗ ಮಾತ್ರ ಅಂದ್ರೆ ನಿನಗನ್ನ 4,000 ರೂಪಾಯಿ ಕೊಡ್ತೀನಿ ಎತ್ತಿಕೊಂಡಂದಾಗ ಮನಸ್ಸಿನಾಗಂತಾನ ಬಡವ ಹ್ಯಾಂಗೋ ಏನೋ ಮುಂದೆ ಏನಕ್ಕಾಗಲಕ್ಕ ಮೊದಲು ನಮ್ಮ ಮಗಳು ಲಗ್ನ ಆಗಲಿ ಎತ್ತಿಕೊಡೋನು. ಆಯ್ತು ರೀ ಗೌಡ್ರ ಸಾವ್ಕಾರ, 4ನೇ ತಾರೀಕಿಗೆ ನಿಮ್ಮ ರೊಕ್ಕ ಕೊಡ್ತೀನಿ. ಸರಿ ಆಯ್ತು ಎತ್ತಿಕೊಂಡು 4,000 ರೂಪಾಯಿ ತಗೊಂಡ ತಿರುಗಿ ತನ್ನ ಮನೆಗೆಂದ ಬಂದ ನಕ್ಕೋಂತ ಬಂದ. ಮಗಳು ಭಾಗದ ನಿಂತಿದ್ಲು. ಮಗಳು ನೋಡಿ ಅಂದ ಖುಷಿ ಪಟ್ಟ. ಮಗಳ ನಿನ್ನ ಮದುವೆನೇ ಮಾಡಂಗಿಲ್ಲ ತಿಳ್ಕೊಂಡು ನಾ ತಿಳ್ಕೊಂಡಿದ್ದೆ. ಸಾವ್ಕಾರ ನನಗೆ ನೋಡು 4,000 ರೂಪಾಯಿ ಸಾಲ ಕೊಟ್ಟಾರ, ನಿನ್ನ ಮದುವೆ ಹಾಕದ, ನೀ ಚಿಂತೆ ಮಾಡಬೇಡ, ನಿನ್ನ ಮದುವೆ ಹಾಕದ ತಿಳ್ಕೊಂಡ ಖುಷಿ ಪಟ್ಟು ಪಾಪ 4,000 ರೂಪಾಯಿ ಒಯ್ದು ಹಳೆಗೆಂದ ಕೊಟ್ಟು ಬಂದ. ಅವ ಬಟ್ಟೆ ತೊಗೊಂಡ, ಎಲ್ಲನಾಯ್ತು, ಮದುವೆನ ಆಯ್ತು. ಮದುವೆ ಆದ ಬಳಿಕೆಂದ ಬಡವ ಖುಷಿದಾಗ ಎಂದ ಉಳಿದ್ನೇನು ಉಳಿಲಿಲ್ಲ. ಯಾವಾಗಿಂದ ಮತ್ತೆ ಅವನು ಸಾವ್ಕಾರನ ಸಾಲ ತೀರ್ಸಕ್ಕಿಂದ 4,000 ರೂಪಾಯಿ ಹುಡುಕ್ಬೇಕಲ್ಲ. ಮತ್ತೆ ತಿಂಗಳ ತನಕ ಕೂಡ ಎಲ್ಲರ ಮನೆಗಳನ್ನ ತಿರುಗಿದ ಯಾರು ಇವನಿಗೆ 1 ರೂಪಾಯಿ ಕೊಡ್ಲಿಲ್ಲ. ಕೊನೆಗೆ ಅವ್ನು ಕೊಟ್ಟಿರ್ತಾಗ 4ನೇ ತಾರೀಕಿಂದ ಬಂದೇ ಬಿಡುತ್ತೆ ನೋಡ್ರಿ. ಅವನು ಸಾವ್ಕಾರನ ಗುಣ ನಿಮಗೆ ಹೇಳಿನಲ್ಲ. ಯಾವಾಗಿಂದ 4ನೇ ತಾರೀಕಿಂದ ಬಂದು ಬಿಡ್ತು, ಅವಾಗಿಂದ ಸಾವ್ಕಾರ ಆಳ ಮನುಷ್ಯರಿಗಿಂದ ಕೊಟ್ಟು ಕಳಿಸದ. ಏಯ್ ಅವನು ಬಲ್ಲಿ ಹೋಗಿ ಅಂದ 1 ತಿಂಗಳ ಬಡ್ಡಿ 4,000 ರೂಪಾಯಿ ಅಂತಕ್ಕಂಥ ವಸೂಲು ಮಾಡ್ಕೊಂಡು ಬರ್ರಿ ಎತ್ತಿಕೊಂಡಂದು ಯಾವಾಗಿಂದ ಹೇಳ್ದ. ಆಳ ಮನುಷ್ಯರಿಂದ ಮನೆಗೆ ಬಂದ್ರು, ಬಡವನ ಮನೆಗೆ. ಯಾವಾಗಿಂದ ಬರುದ್ರಾಗಿಂದ ಬಡವ ಮನ್ಯಾಗ ಅದಾನೆ. ಲೇ ಸಾವ್ಕಾರ ಬಾಲಿ ತಂದಿದ್ದಿಂದ 4,000 ರೂಪಾಯಿ ಕೊಡು. ಯಪ್ಪ ಕೊಡ್ತೀನಿ, ಕೊಡಂಗಿಲ್ಲ ತಿಳ್ಕೊಂಡಂಗೆಲ್ಲ. ಈಗ 1 ತಿಂಗಳು ತಾಳ್ಯಾರ, ಇನ್ನೊಂದು 2 ದಿವಸ ನಾನು ಟೈಮ್ ಕೊಡ್ರಿಪ್ಪ, ನಾ ಏನಾರು ಮಾಡಿ ಕೊಡ್ತೀನಿ ಸಾವ್ಕಾರ ಸಾಲ. ಯಾವಾಗಿಂದ ಒಬ್ಬ ಆಳ ಮನುಷ್ಯ, ನಿಮಗೊಂದು ಮಾತು ಹೇಳ್ತೀನಿ, ಮನೆ ಮಾಲಕನಕ್ಕಿಂತ ಆಳ ಮನುಷ್ಯರದೇ ಸೊಕ್ಕು ಭಾಳ ಏನ್ರಿ. ಮನೆ ಮಾಲಕರಿಗಿಂತ ಆಳ ಮನುಷ್ಯರದೇ ಸೊಕ್ಕು ಭಾಳ. ಯಾವಾಗಿಂದ ನಾವು ಆಳ ಮನುಷ್ಯ ಅಂತಲೇ ಮಗನ ಇವೆಲ್ಲ ನನ್ನ ಮುಂದೆ ನಡೆಯಂಗಿಲ್ಲ. ನಿನಗೆ ಗೊತ್ತದಿಲ್ಲ ಸಾವ್ಕಾರ ಪದ್ಧತಿ. ನೀವತ್ತಂದ ಎಷ್ಟೊತ್ತಿನ ನೀ ರೊಕ್ಕ ಕೊಟ್ಟು ಮಾತಾಡಬೇಕು. ಇಲ್ಲಪ್ಪ ನಾ 1-2 ದಿವಸದಾಗಂದ ಎಲ್ಲರೂ ಕೊಡ್ತೀನಿ ಎತ್ತಿಕೊಂಡಂದು ಪಾಪ ಬಡವ ಹೇಳಕತ್ತಾನೆ. ಹೇಳುದ್ರಾಗೆ ಒಂದು ಏಟಂದು ಹೊಡೆದೇ ಬಿಟ್ಟು ಕಪಾಳಕ್ಕೆಂದ ಬಡವ. ಇಲ್ರಪ್ಪ 1-2 ದಿವಸದಿಂದ ಟೈಮ್ ಕೊಡು, ಹೊಡೆಸ್ಕೊಂಡು ಕುಡ್ದ ಬಡವ 1-2 ದಿವಸದಿಂದ ಟೈಮ್ ಕೊಡ್ರಿ ಎತ್ತಿಕೊಂಡಂದಾಗ ಮಗನ ನಾಡ್ದು ಬರ್ತೀವಿ, ನೀ ಕೊಡ್ಲಿಲ್ಲ ಎತ್ತುಕೊಂಡು ನಿನ್ನ ಬಸ್ತನ್ನೇ ಬೇರೆ ಅದ ಎತ್ತುಕೊಂಡ್ ಹೇಳಿ. ಯಾವಾಗಿಂದ ಇವ್ರು ಹೋದ್ರು 2 ದಿವಸ ಹಗಲಲ್ಲಿಲ್ಲ, ರಾತ್ರಿಯಲ್ಲಿಲ್ಲ, ಏನ್ರಿ ಅನ್ನಲ್ಲಿಲ್ಲ, ನೀರಲ್ಲಿಲ್ಲ, ಮನಿ ಮತ್ತೆ ಎಲ್ಲ ಕಡೆಯಿಂದ ತಿರುಗದ ಯಾರು ಇವನಿಗೆ ರೊಕ್ಕ ಕೊಡ್ಲಿಲ್ಲ. ಎಲ್ಲಾ ಕಡೆನೂ ಕುಡ್ದ ಕೇಳ್ದ ಯಾರ ಬಲ್ಲಿನೂ ಕುಡ್ದ ಕೊಡ್ಲಿಲ್ಲ. ಏನ್ರಿ ತಿರುಗಿ ಅಂದ ಮನೆಗೆ ಬಂದ 2 ದಿವಸನು ಅವತ್ತೂ ದುಡ್ಡು ಹುಟ್ಲಿಲ್ಲ. ಕೊನೆಗೆ 2ನೇ ದಿವಸದಿಂದ ಆಳ ಮನುಷ್ಯರು ಬಂದ್ರು. ಯಾವಾಗಿಂದ ಆಳ ಮನುಷ್ಯರು ಬಂದಂದ ಕೇಳ್ತಾರ, ಮಗನ 2 ದಿವಸ ಅಂದಿದ್ದೆಲ್ಲ ಮದಿ ಇವತ್ತು ರೊಕ್ಕ ಕೊಡು. ಅವಾಗಿಂದ ಪಾಪ ಬಡವಂತಾನೆ, ಯಪ್ಪ 1 ತಿಂಗಳು ತಾಳ್ಯಾರ, 2 ದಿವಸ ತಾಳ್ಯಾರ, ಇವತ್ತು 1 ದಿವಸದಿಂದ ನನ್ನ ಟೈಮ್ ಕೊಡ್ರಪ್ಪ, ನಾ ಎಷ್ಟೊತ್ತಿದ್ರು ಸಾವ್ಕಾರನ ಸಾಲ ಕೊಡ್ತೀನಿ. ಯಾವಾಗ ಆಳ ಮನುಷ್ಯರಂದ್ರು, ಇದು ಹುಡುಗಡೆಗೆ ಹಚ್ಚಿದೇನೋ ಮಗನನ್ನಿ, ಯಾರು ಜೋಡಿ ಮಾತಾಡ್ಲಕತ್ತಿದ್ದಿ ನೀನು? ನಿನ್ನ ಕೈಲಿಂದ ಕೊಡೋಕ್ಕಾಗಲಿಲ್ಲ, ಸಾವ್ಕಾರ ಬಲ್ಲಿಂದ ಸಾಲ ಅದಕ್ಕೆ ತಂದಿದ್ದೋ, ಮೊದಲು ಇವತ್ತು ಎಷ್ಟೊತ್ತಿದ್ರು ಕೊಟ್ಟು ಮಾತಾಡು. ಇಲ್ರಿಪ್ಪ ನಾ ಕೊಡ್ತೀನಿ, ನಾಳೆಗೆ 10 ಗಂಟೆ ಅಂದ ಕೊಡ್ತೀನಿ, ನಾಳೆ ಮುಂಜಾನೆ ಕೊಡ್ತೀನಿ. ಯಾವಾಗಿಂದ ನಾಳೆ ಮುಂಜಾನೆ ಕೊಡ್ತೀನಿ ಎತ್ತಿಕೊಂಡಂದಾಗ ಪಾಪ ಆಳ ಮನುಷ್ಯರು ಬಡವನಿಗೆ ಏನ್ರಿ ಕರುಣೆ ಇರದೇ ಇರ್ತಕ್ಕಂಥ ಕಟುಕರು ಯಾವಾಗಿಂದ ಬಡವನಿಗೆ ಹೊಡಿತಾರ. ನೀ ನಾಳೆ ಬೆಳಗ್ಗೆಯಿಂದ ಕೊಡ್ಲಿಲ್ಲ ನಿನಗಾಯ್ತು ಬಸ್ತಾನೆ ಎತ್ತಿಕೊಂಡ್ ಹೇಳಿ ಹೊಡೆದು ಹೋದ್ರು. ಇವ ಪಾಪ ಅವತ್ತು ಎಲ್ಲಿನೂ ಹೋಗ್ಲಿಲ್ಲ, ಹೊರಗೆ ಯಾರ ಮನೆಗೆ ಹೋಗ್ಲಿಲ್ಲ, ಎಲ್ಲಿ ಬೇಡ್ಲಕ್ಕೆ ಹೋಗ್ಲಿಲ್ಲ, ಮನೆಯಾಗಿಂದ ಕುಂತ. ಯಾವಾಗಂದ ರಾತ್ರಿ ಸಾಯಂಕಾಲ ಮಕ್ಕಳು ಸಾಲಿಗೆ ಹೋಗಿದ್ದೆ ಅಂದ ಮನೆಗೆ ಬಂದು ಬರುದ್ರಾಗಂದ ಪಾಪ ಬಡವ ಅಳ್ಕೋಂತ ಕುಂತಿದ್ದ. ಹೋಗಿ ತಂದಿ ತೊಡೆ ಮೇಲಿಂದ 2 ಮಕ್ಕಳು ಮಕ್ಕೊಂಡು, ಅಪ್ಪ ಯಾಕೆ ಕಳ್ಳಕತ್ತಿದೆ ಎತ್ತಿಕೊಂಡಂದಾಗ ಅವಾಗಿಂದ ತಂದೆ ಅಂತಾನ, ಸಾವ್ಕಾರ ಸಾಲ ತೀರ್ಸಕ್ಕಾಗಲ್ಲಪ್ಪ ನನಗೆ, ಎಲ್ಲಿದಿಂದ ತೀರಿಸಲಿ, ನಾ ಹೆಂಗೆ ತೀರಿಸಲಿ ಎತ್ತಿಕೊಂಡಂದ. ಪಾಪ ಮಕ್ಕಳ ಮುಖ ನೋಡಿ ಅಂದ ಬಡವ ಕಣ್ಣೀರು ಹಾಕ್ಲಿಕ್ಕತ್ತ. ಮಕ್ಕಳಂತವಪ್ಪ ನಾವು ದೊಡ್ಡವರಾದ ಬಳಿಕ ನಾವು ತೀರಿಸ್ತೀವಿ. ಹೌದು, ದೊಡ್ಡವರಾದ ಬಳಿಕ ತೀರಿಸೋದಲ್ಲ, ನಾಳೆ ಹೊತ್ತೊಂಟ್ರ ಎಷ್ಟೊತ್ತಿದಿನದು ಸಾಲ ಕೊಡ್ಬೇಕಲ್ಲ. ಯಾವಾಗ ಬೆಳಗಾಗುವರೆಗೂ ಕೂಡ 2 ಮಕ್ಕಳನ್ನು ತೊಡೆ ಮೇಗಿಂದ ತಲೆ ಇಟ್ಟಿಂದ ಮಕ್ಕೊಂಡು ಏನ್ರಿ ತಂದಿನೂ ಹತ್ತ ಮಕ್ಕಳನ್ನ ಹತ್ತಂದ ಅಲ್ಲೇ ಮಕ್ಕೊಂಡ್ರು. ಯಾವಾಗಂದ ಬೆಳಗಾಯ್ತು ಏನ್ರಿ 2 ಮಕ್ಕಳಿಗೆ ಎಬ್ಬಸದ, 2 ಮಕ್ಕಳಿಗೆ ಮೈ ತೊಳಸದ, 2 ಮಕ್ಕಳಿಗೆ ಅಂದ ಬಟ್ಟೆ ಉಡಿಸದ. ಯಾವಾಗಿಂದ ಬಟ್ಟೆ ಉಡಿಸಿ ಅವನ ಬಲ್ಲಿ ಇರುದೇ 10 ರೂಪಾಯಿ ಇತ್ತು. 1 ದಿವಸನು ಮಕ್ಕಳಿಗೆ ಅಂದ 1 ರೂಪಾಯಿ ತಿಂದು ಬರಿ ಎತ್ತಿಕೊಂಡು ಆಟ ಆಡಿ ತಿಂದು ಬರಿ ಪತ್ಕೊಂಡು ಕೊಟ್ಟಿದ್ದಿಲ್ಲ. ಆದ್ರೆ ಅವತ್ತು ಅವು 10 ರೂಪಾಯಿ ಅಂದ ಇವನು ಬಲ್ಲಿ ಅದ. ಅದ್ರಾಗ 5 ರೂಪಾಯಿ ಏನು ಮಾಡ್ತಾರೆ ಅಂತಕೊಂಡು ಕೇಳಿದ್ರ, ಮಕ್ಕಳ ನಿಮಗೆ ಎಂದ್ರೂ ನಾ ರೊಕ್ಕ ಕೊಟ್ಟಿಲ್ಲ, ಎಂದ್ರೂ ಆಟ ಆಡಿ ಬರಿ ಎತ್ತಿಕೊಂಡು ರೊಕ್ಕ ಕೊಟ್ಟಿಲ್ಲ, ಈಗ ಇವತ್ತು 5 ರೂಪಾಯಿ ತಗೋರಿ, ಇಬ್ರು ತಿಂದು ಸಂಜಿತಾನ ಆಟ ಆಡಿ ಬರಿ ಎತ್ತಿಕೊಂಡು. ಯಾವಾಗ ಏನ್ರಿ ಯಾವಾಗ ಅಂದ ಮಕ್ಕಳಿಗೆ ಅಂದ ಹೇಳ್ದ, ಅವಕ್ಕೆ ಭಾಳ ಖುಷಿ ಆಯಿತು. ನಮ್ಮಪ್ಪ ಎಂದೂ ರೊಕ್ಕ ಕೊಟ್ಟಿಲ್ಲ, ಇವತ್ತು ನಮ್ಮಪ್ಪ ರೊಕ್ಕ ಕೊಟ್ಟನಲ್ಲ ತಗೊಂಡು ದೊಡ್ಡ ಖುಷಿಯಾಗ 2 ಮಕ್ಕಳಿಂದ ದುಡ್ಡು ತೊಗೊಂಡಂದ ಹಾದು. ಯಾವಾಗಿಂದ 2 ಮಕ್ಕಳಿಂದ ದುಡ್ಡು ತೊಗೊಂಡಂದ ಹಾದು, ಈ ಕಡೆ 5 ರೂಪಾಯಿ ಉಳಿದಿತ್ತಲ್ಲ ಏನ್ರಿ, 5 ರೂಪಾಯಿನ ಉಳಿದಿತ್ತಲ್ಲ, ಆ 5 ರೂಪಾಯಿದೊಳಗೆ ಏನು ಮಾಡಿ ನೀವು ಮೆಡಿಕಲ್ಗೆ ಹೋಗ್ಯಾನ. ಮೆಡಿಕಲ್ಗೆ ಹೋಗಿ ವಿಷದ ಬಾಟ್ಲಿ ತೊಗೊಂಡು ಮನೆಗೆ ಬಂದ.
ಯಾಕಂದ್ರೆ ನನ್ನ ಸಾವುಕಾರನ ಸಾಲ ತೀರಿಸೋದಾಗಂಗಿಲ್ಲ. ನನಗೆ ಸಾವುಕಾರನ ಸಾಲ ತೀರಿಸೋದಾಗಂಗಿಲ್ಲ. ನನಗೆ ಮರ್ಯಾದೆ ಕಳಿತಾನೆ, ನನಗೆ ಹೊಡಿತಾನೆ, ನನಗೆ ಕಿಮ್ಮತ್ ಕಳಿತಾನಲ್ಲ. ಕಿಮ್ಮತ್ ಇಟ್ಟು ಎಂತೀವಿ ಕಳ್ಕೊಂಡ ಬದುಕೋದಕ್ಕಿಂತ ಸುಮ್ಮನೆ ನಾ ಸತ್ತು ಹೋಗ್ಬಿಟ್ರೆ ಸಾಕತ್ತಿಕೊಂಡು ವಿಷದ ಬಾಟ್ಲಿ ಎತ್ಕೊಂಡು ಮನೆಗೆ ಬಂದ ಮನೆ ಬಾಗಿಲ ಮುಚ್ಚದ. ಅದೇನು ಮನೆ ಬಾಗಿಲಲ್ಲಕ್ಕಿನ ಅದೇನು ದೊಡ್ಡ ಸಾಗುವನಿ ಕಟ್ಟಿಗೆ ಬಾಗಿಲತ್ತಲ್ಲ, ತೊಗರಿ ಕಟ್ಟಿಗೆ ಬಾಗಿಲ. ಬಡವನ ಮನೆ ಗುಡಿಸಲ್ಕ ಏನ್ರಿ ತೊಗರಿ ಕಟ್ಟಿಗೆ ಬಾಗಿಲ ಇತ್ತು. ಯಾವಾಗಿಂದ ಬಂದ ಬಾಗಿಲ ಮುಚ್ಕೊಂಡ, ಕೈಯಾಗ ವಿಷದ ಬಾಟ್ಲಿ ಹಿಡ್ಕೊಂಡ ದೇವ್ರ ಸ್ಮರಣೆ ಮಾಡಕತ್ತ. ಏನು ಮಾಡಲಿ ಶಿವನೇ, ಏನು ಮಾಡಲಿ ಶಿವನೇ, ಏನು ಮಾಡಲಿ ಹರನೇ. ಕೈಯಾಗಿಂದ ವಿಷದ ಬಾಟ್ಲಿ ಹಿಡ್ಕೊಂಡ ತಂದಿ ಕಣ್ಣೀರು ಹಾಕ್ಲಿಕ್ಕತ್ತಾನೆ. ನಾ ಏನು ಮಾಡಲಿ ಪರಮಾತ್ಮ, ನಾ ಏನು ಮಾಡಲಿ? ನನಗೆ ಸಾವುಕಾರನ ಸಾಲ ತೀರಿಸೋದಾಗಂಗಿಲ್ಲ. ನನ್ನ ನೋಡು, ನಾ ಮರ್ಯಾದೆ ಕಳ್ಕೊಂಡ ಬದುಕಂಗಿಲ್ಲ. ನಾನು ಒಬ್ಬಂದ ಸತ್ತು ಹೋಗ್ಬಿಡ್ತೀನಿ. ನನ್ನ 2 ಮಕ್ಕಳನ್ನ ಅನಾಥ ಹಾಕವಲ್ಲ, ಮೊದಲೇ ತಾಯಿ ಕಳ್ಕೊಂಡ ಪರದೇಶಿಗಳಾಗ್ಯಾವ. ನಾನು ಒಬ್ಬಂದ ಬದುಕಂಗಿಲ್ಲ. ನಾನು ಕೂಡ ನಿನ್ನಲ್ಲಿಗೆ ಬರ್ತೀನಿ. ನನ್ನ 2 ಮಕ್ಕಳನ್ನ ಹೆಂಗೆ ಜೋಕಿ ಮಾಡ್ತೇವೆ ಮಾಡು, ಅದು ನನಗೆಂದ ಗೊತ್ತಿಲ್ಲ. ನನ್ನ ಮಕ್ಕಳು ಏನು ತಪ್ಪು ಮಾಡ್ಯಾರ, ನನ್ನ ಮಕ್ಕಳಿಂದ ಏನು ಅಪರಾಧ ಮಾಡ್ಯಾರ, ನನ್ನ ಮಕ್ಕಳಿಗೆ ಯಾಕೆ ಶಿಕ್ಷೆ? ನೋಡ್ರಿ, ತಂದೆ ಕೈಯಾಗಿ ವಿಷದ ಬಾಟ್ಲಿ ಇಟ್ಕೊಂಡು ಕಣ್ಣೀರು ಹಾಕ್ಲಿಕ್ಕತ್ತ. ನನ್ನ ಮಕ್ಕಳನ್ನ ಏನು ತಪ್ಪು ಮಾಡ್ಯಾರ? ಒಂದು ಕಡೆಗೆ ತಾಯಿನ ಕಳ್ಕೊಂಡಾರೆ, ಇನ್ನೊಂದು ಕಡೆಗೆ ಅಂದ್ರೆ ನನ್ನನ್ನು ಕೂಡ ಕಳ್ಕೊಳಕತ್ತಾರಲ್ಲ. ನನ್ನ 2 ಮಕ್ಕಳನ್ನ ಅನಾಥ ಹಾಕವಲ್ಲ, ನನ್ನ ಮಕ್ಕಳು ಏನು ತಪ್ಪು ಮಾಡ್ಯಾರ ಹತ್ತುಕೊಳೋದು. ನನ್ನಿಂದ ಉಳಿಯೋದಾಗಂಗಿಲ್ಲ, ನನ್ನಿಂದ ಬದುಕೋದಾಗಂಗಿಲ್ಲ ಹತ್ತುಕೊಳೋದು. ವಿಷದ ಬಾಟ್ಲಿ ಅಂದ ಭೂತ್ ಉಚ್ಚಾನ ಯಾವಾಗಿಂದ ಅದು ವಿಷ ಅಂತಕ್ಕಂಥ ಘಟ ಕುಡಿದು ಬಿಟ್ಟ. ಯಾವಾಗಿಂದ ವಿಷ ಅಂತಕ್ಕಂಥ ಕುಡಿದು ಬಿಟ್ಟ. ಹಿಂಗೊಂದು ಸವನಿಂದ ಸಂಗಟ ತಾಳಲ್ದು. ಮಕ್ಕಳ ನನ್ನ ಕ್ಷಮ ಮಾಡ್ರಿ, ಒಟ್ಟ ಮಕ್ಕಳನ್ನ ಬಿಟ್ಟು ಹೋಗ್ಬೇಕಲ್ರಿ. ಮಕ್ಕಳನ್ನ ನೆನೆಸ್ಕೊಂಡ ಕಣ್ಣೀರು ಹಾಕ್ತಾನೆ. ನಾವಾದ ಬಳಕ ನೀವು ಹೆಂಗೆ ಬದುಕ್ತಿರೋ ಮಕ್ಕಳ, ಹೆಂಗೆ ಬದುಕ್ತೀರಿ? ಯಾವಾಗ ನೆನೆಸ್ಕೊಂಡು ಪಾಪ ಒದ್ದಾಡಿ ಸಂಗಡ ತಾಳಾರ್ದಕ್ಕ ಹಿಂಗೆ ಒದ್ದಾಡಿ ಕಾಲು ತಿಕ್ಕಿ ಮನೆಯಾಗಿಂದ ಸತ್ತು ಹೋಗ್ಬಿಟ್ಟ ಬಡವ. ಯಾವಾಗಿಂದ ಈ ಕಡೆ ಸತ್ತ, ಆ ಕಡೆ 2 ಮಕ್ಕಳು ಏನ್ರಿ ತಿಂದ ಆಟಾಡಿ ಬರೀ ಹೋರೆತ್ತಿ ಕಳಿಸಿದ್ನಲ್ಲ, ಅದ್ರಾಗ ಸಣ್ಣ ಹುಡುಗಂತದ. ಅಣ್ಣ ಯಾಕೋ ನನ್ನ ಹೊಟ್ಟೆಗೆ ಸಂಕಟ ಆಲಕತ್ತದ, ನಮ್ಮ ಮನೆಗೆ ಹೋಗೋಣ ಬಾ ತಿಳ್ಕೊಂಡೊಂದು ಸಣ್ಣ ಹುಡುಗ ಕರೀತದ. ಅಪ್ಪ ಎಂದೂ ಇಲ್ಲಾರ್ದ ರೊಕ್ಕ ಕೊಟ್ಟಾನ, ಇವ ಸಂಜೆ ತನ್ನ ಮನೆಗೆ ಹೋಗೋದು ಬ್ಯಾಡ ತಗೊಂಡು ದೊಡ್ಡ ಹುಡುಗಂತದ. ಇಲ್ಲ ನಡಿ ನಾವು ಮನೆಗೆ ಹೋಗೋಣ ಬಾ ತಗೊಂಡು ಅಣ್ಣನ ಕೈ ಹಿಡ್ಕೊಂಡು ಮನೆಗೆಂದ ಕರ್ಕೊಂಡು ಬಂದಂದ ಏನ್ರಿ ಬಾಗಿಲ ಬಡಿಲಿಕ್ಕತ್ತು. ಯಾವಾಗಿಂದ ಮನೆ ಬಾಗಿಲ ಬಡಿಲಕತ್ತು. ಅಪ್ಪ ನೀ ಕೊಟ್ರಿ ತಗಂದ ರೊಕ್ಕ ಎಲ್ಲ ತಿಂದು ಆಟಾಡಿ ಬಂದಿವಿ, ಬಾಗಿಲು ತೆಗಿ ಎತ್ತಿಕೊಂಡೊಂದು 2 ಮಕ್ಕಳಿಂದ ಕೂಗ್ಲಿಕತ್ಯಾವ. ಯಾವಾಗಿಂದ 2 ಮಕ್ಕಳಿಂದ ಕೂಗ್ಲಿಕತ್ಯಾವ. ತಂದೆ ಬಾಗಿಲು ತೆಗಿಬೇಕಾದ್ರೆ, ತಂದೆ ಬದುಕಿದ್ರೇನೆ ಬಾಗಿಲು ತೆಗಿಬೇಕಲ್ಲ, ತಂದೆ ಸತ್ತು ಹೋಗ್ಬಿಟ್ಟ. ಒಂದು ಸೌನನ್ನು ಚೀರ್ಲಕತ್ತವ ಮಕ್ಕಳು. ಯಪ್ಪ ಬಾಗಿಲು ತೆಗಿ ಎತ್ತುಕೊಂಡ ಕೂಗುದು. ದಾರಿಗೆ ಹೋಗೋರಿಂದ ಕೇಳ, ಯಾಕೋ ಹುಡುಗರಿಂದ ಭಾಳ ಚೀರಕತ್ತೇವತ್ತಂದು ಬಂದರು. ಯಾಕೆ ಏನಾಗ್ಯದ? ನಮ್ಮಪ್ಪ ಬಾಗಿಲು ತೆಗಲಾಗ್ಯಾನ, ಅವ ಕೊಟ್ಟಿದ ರೊಕ್ಕ ಎಲ್ಲ ತಿಂದು ಆಟಾಡಿ ಬಂದಿವಿ, ನಮ್ಮ ಅಪ್ಪ ಬಾಗಿಲು ತೆಗಲಾಗ್ಯಾನ ತಗೊಂಡಂದಾಗ ಪಾಪ ಅವ್ರಿ ಪಕ್ಕದ ಮನೆಯವರು ಜಾಡಿಸಿ ಅಂದ ಒದ್ರದು ಬಾಗಿಲಿಗೆ, ತೊಗರಿ ಕಟ್ಟಿಗೆ ಬಾಗಿಲ. ಯಾವಾಗ ಮುರಿತು ಒಳಗೆ ಹೋಗಿ ನೋಡ್ತವ, ಹಿಂಗೆ ಬಾಯಿ ತುಂಬ ಬುರುಗು ಬಂದಾದ. ಕಣ್ಣು ಒಂದು ಕಡೆಗೆ ಮಾಡ್ಯಾನ, ಏನ್ರಿ ಕೈ ಒತ್ತಡಿ ಚೆಲ್ಲಾನ, ಕಾಲು ಒತ್ತಡಿ ಚೆಲ್ಲಾನ, ಸತ್ತು ಹೋಗ್ಬಿಟ್ಟ. ಹೆಂಗಾಗ್ಲಿಕ್ಕಿಲ್ರಿ 2 ಸಣ್ಣ ಮಕ್ಕಳಿಗೆ. ಯಾವಾಗಂದ್ರೆ 2 ಮಕ್ಕಳಿಂದ ಹೋಗಿ ತಂದೆ ಎದಿ ಮೇಲೆ ಬಿದ್ದಂದ ಕಣ್ಣೀರು ಹಾಕ್ಲಿಕ್ಕತ್ತವೆ. ಅಪ್ಪ ಹೇಳು, ನೀ ರೊಕ್ಕ ಕೊಟ್ಟಿದ್ ರೊಕ್ಕ ಅಂದ ತಿಂದು ನಾವು ಆಟಾಡಿ ಬಂದಿವಿ, ಹೇಳಪ್ಪ ಹೇಳತ್ತುಕೊಂಡದ. 2 ಮಕ್ಕಳು ತಂದೆ ಎದಿ ಮೇಲೆ ಬಿದ್ದು, ಒಂದು ಮಗ ಅಂದ ಅಳ್ತದ, ಇನ್ನೊಂದು ಮಗ ತಂದೆ ಗದ್ದ ಹಿಡಿದು ನೀ ಮಾತಾಡು, ಹೇಳತ್ತುಕೊಂಡಂದು ಒಂದು ಮಗ ಅಂದ ಗದ್ದ ಹಿಡ್ದಿಂದ ಅಳಿಗಾಡಿಸ್ತದ. ಏನು ಚೀರಿದ್ರು ಕೂಡ ತಂದೆ ಹೇಳಿಲ್ಲ, ಯಾಕೆ ಸತ್ತು ಹೋಗ್ಯಾನ. 2 ಮಕ್ಕಳಂತವ. ಅಪ್ಪ ನಿನಗೆಂದೂ ನಾವು ದುಡ್ಡು ಕೇಳಂಗಿಲ್ಲ, ನಾವು ನಿನಗೆಂದೂ ರೊಕ್ಕ ಕೇಳಂಗಿಲ್ಲ, ನಾವು ನಿನಗೆ ತಿನ್ನಕ್ಕೆ ಕೇಳಂಗಿಲ್ಲ, ಎದಕ್ಕೂ ಕೇಳಂಗಿಲ್ಲ, ನೀ ಹೇಳು, ನಮ್ಮ ಜೊತೆಯೊಳಗಿಂದ ಮಾತಾಡತ್ತುಕೊಂಡ 2 ಮಕ್ಕಳು ಹಿಂಗೆ ಒಂದು ಸೌನಂದ ಚೀರ್ಚಿರಿಂದ ಹಳ್ಳಿ ಕತ್ಯಾವ. ಇಡೀ ಊರ್ ಜನರಿಗೆಲ್ಲ ಗೊತ್ತೈತಿ ಪಾಪ ಬಡವ ಸತ್ತು ಹೋಗ್ಯಾನತ್ತನದು. ಊರಾಗಿನ ಜನ ಅಯ್ಯೋ ಹಿಂಗಾಗಬಾರ್ದಾಗಿತ್ತು, ಪಾಪ ಬಡವ ಸತ್ತು ಹೋಗ್ಬಿಟ್ನಲ್ಲ, ಹಿಂಗಾಗಬಾರ್ದಾಗಿತ್ತು ತಗೊಂಡು ಇಡೀ ಊರನ್ನ ಕತ್ಯಾವ. ಯಾವಾಗಿಂದ ಊರಾಗಿನವರಿಂದ 10 ರೂಪಾಯಿ ಪಟ್ಟಿ ಹಾಕಿ ಸಾಯಂಕಾಲದ 5 ಗಂಟೆ ಸಮಯಕ್ಕೆ ಬಡವನ ಮಣ್ಣು ಮಾಡಿದ್ರು. ಯಾವಾಗಿಂದ ಬಡವನ ಮಣ್ಣು ಮಾಡಿ ಎಲ್ಲರೂ ತಮ್ಮ ಮನೆಗಳಿಂದ ಬಂದುಬಿಟ್ರು. ಇವ ಅಡ್ಡು ಹುಡುಗರನಿಂದ ಯಾರೂ ಕರ್ಕೊಂಡೇ ಬಂದಿಲ್ಲ. ಎಲ್ಲಿಗೆ ಹೋಗ್ಬೇಕು 2 ಮಕ್ಕಳು? ಸಾಯಂಕಾಲದ ಎಲ್ಲರೂ ಮೈ ತೊಳ್ಕೊಂಡು ಬಂದ ಕಟ್ಟಿ ಮ್ಯಾಗ ಕುಂತರು. ಹುಡುಗರು ಎಲ್ಲ ಯಾರು ಒಯ್ದರು, ಹುಡುಗರು ಯಾರು ಕರ್ಕೊಂಡು ಹೋದ್ರು? ನನಗೆ ಗೊತ್ತಿಲ್ಲ, ನಿನಗೆ ಗೊತ್ತಿಲ್ಲ. ಆ ಗುಡಿಸಲು ಮನೆಗೆ ಹೋಗಿ ನೋಡ್ತಾರೆ, ಮಕ್ಕಳಲ್ಲಿಲ್ಲ.
ಯಾವಾಗಿಂದ ಮಕ್ಕಳಲ್ಲಿಲ್ಲ ಹಾಗಾದ್ರೆ ಮಕ್ಕಳು ಹೋದು ಎಲ್ಲಿಗೆ ಬಹುಶಃ ಅವ್ರ ತಂದೆ ಬಲ್ಲೆ ಅಲ್ಲಿ ಸಮಾಧಿ ಬಲ್ಲೆ ಇರ್ಬೇಕತ್ತಿಕೊಂಡಂದು ಊರಾಗಿನ ಹಿರಿಯರು ಒಂದಿಬ್ರು ಹೋಗಿ ನೋಡಿದ್ರಾಗ ನಮ್ಮಪ್ಪ ಇದ್ರ ಒಳಗೆ ಅದಾನ, ನಮ್ಮಪ್ಪ ಇದ್ರ ಒಳಗೆ ಅದಾನ, ಅಪ್ಪನ ಬಿಟ್ಟು ನಾವು ಹೆಂಗೆ ಹೋಗೋಣ ತಿಳ್ಕೊಂಡಂದು ಅಪ್ಪನ ಕಳ್ಕೊಂಡಿರ್ತಕ್ಕಂಥ ಎರಡೂ ಮಕ್ಕಳು ಏನ್ರಿ ಆ ಕುಣಿ ಮೇಲೆ ಬಿದ್ದು ಹತ್ತು ಅಲ್ಲೇ ಮಕ್ಕೊಂಡು ಬಿಟ್ಟವ ನಿದ್ದೆತ್ಯ. ಯಾವಾಗಿಂದ ಎರಡು ಮಕ್ಕಳಂದ ಅಲ್ಲೇ ಕುಣಿ ಮೇಲಿಂದ ಮಲ್ಕೊಂಡವ ಮತ್ತೆ ಊರಾಗಿನ ಹಿರಿಯರಿಂದ ಕರ್ಕೊಂಡು ಬಂದು ಅವು ಎರಡು ಮಕ್ಕಳಿಗೆ ಅದು ಸ್ನಾನ ಮಾಡಿಸಿ ಏನ್ರಿ ಎಲ್ಲ ಊರಾಗಿನ ಹಿರಿಯರು ಅಂದ್ರು ಏನ್ರಿಪ್ಪ ಮತ್ತೆ ತಾಯಿನ ಕಳ್ಕೊಂಡಾವ್ ತಂದಿನ ಕಳ್ಕೊಂಡಾವ್ ಪಾಪ ಅನಾಥರಾಗ್ಯಾವ, ಈಗ ನೀವೊಂದು ದಿವ್ಸ ಊಟ ಮಾಡಿಸು ನಾವು ದಿನ ಒಬ್ಬೊಬ್ಬರಿಂದ ಊಟ ಮಾಡಿಸಿ ಬಿಡೋಣ ತಿಳ್ಕೊಂಡಂದು ಎಲ್ಲರೂ ಮಾತಾಡ್ಕೊಂಡು ದಿನ ಒಬ್ಬರು ಮನೆಗಿಂದ ಊಟ ಮಾಡ್ಸಕತ್ರು. ಯಾವಾಗಿಂದ ದಿನ ಒಬ್ಬರು ಮನೆಗಿಂದ ಊಟ ಮಾಡ್ಸಕತ್ರು 1 ತಿಂಗಳು 2 ತಿಂಗಳು ಉಂಡಿರ್ಬೇಕು. ದೊಡ್ಡ ಹುಡುಗಂತ ತಮ್ಮ ಅಂತು ಏನೆಣ್ಣ ಅಂತ ಎಷ್ಟು ದಿನ ರೇ ದಿನ ಒಬ್ಬರು ಮನೆಗಿಂದ ಉಂಡು ನಾವು ವಾಜ್ಯಾಗಿಂದ ಬದುಕೋನು, ಹೆಂಗೂ ನಮಗಿಂದ ತಾಯಿ ಇಲ್ಲ, ಹೆಂಗೂ ನಮಗಿಂದ ತಂದಿಲ್ಲ, ಹೆಂಗೂ ನಾವಿಂದ ಅನಾಥರಾಗಿ ಎತ್ತಿಕೊಂಡಂದಾಗ ಮತ್ತೆ ದಿನ ಒಬ್ಬರು ಮನೆಗಿಂದ ವಾಜ್ಯಾಗಿ ಬದುಕೋದಕ್ಕಿಂತ ನಾವು ಇಬ್ರು ಭಿಕ್ಷಾ ಬೇಡದ ಬದುಕೂನ ಎತ್ತಿಕೊಂಡಂದು ಎರಡೂ ಹುಡುಗರು ಏನು ಮಾಡ್ಯಾವ ತಮ್ಮ ಮನೆಗಿಂದ ತಂದಿದ್ದ ದೋತ್ರಿತ್ತಲ್ಲ ಅದೇ ದೋತ್ರ ಅಂತಕ್ಕಂಥ ಹರಿದು ಆ ದೋತ್ರದೊಳಗಿಂದ ಜೋಳಿಗೆ ಮಾಡ್ಯಾವ. ಯಾವಾಗಿಂದ ದೋತ್ರದೊಳಗಿಂದ ಜೋಳಿಗೆ ಮಾಡ್ಯಾವ, ಜೋಳಿಗೆ ಮಾಡಿ ಮನಿ ಹೋಗ್ಯವ ನಮಗೊಂದು ಅರ್ಧ ರೊಟ್ಟಿ ನೀಡ್ರಿ ಎತ್ತಿಕೊಂಡಂದು ಎರಡೂ ಮಕ್ಕಳಂದ ಬೇಡ್ಕೊಳಿಕತ್ಯ. ಹೆಂಗಾಗ್ಲಿಕ್ಕಿಲ್ರಿ ಊರಾಗಿನ ತಾಯಂದ್ರಿಗೆ ಏನ್ರಿ ಎರಡು ಮಕ್ಕಳು ಅವ್ವ ನಮಗೆ ರೊಟ್ಟಿ ನೀಡ್ರಿ, ಅವ್ವ ನಮಗೆ ರೊಟ್ಟಿ ನೀಡ್ರಿ ಎತ್ತಿಕೊಂಡಂದು ಬೇಡ್ಕೊಳ್ಳುವಾಗ ಏನ್ರಿ ಊರಾಗಿನ ತಾಯಂದಿರ ಅಂತಾರೆ ತಮ್ಮ ಗಂಡಂದ್ರಿಗೆ ಅಂತಾರೆ ಏನ್ರಿ ಅವೆರಡೂ ಮಕ್ಕಳಂದು ಭಿಕ್ಷೆ ಬೇಡೋದು ಯಾಕೋ ನಮ್ಮ ಕಣ್ಣಾರಿ ನೋಡೋಕ್ಕಾಗಲ್ದು, ಅವು ಮಕ್ಕಳು ಎರಡೂ ಮಕ್ಕಳಿಗೆ ಏನ್ರಿ ಒಂದು ವ್ಯವಸ್ಥೆ ಮಾಡ್ರಿ. ಯಾವಾಗಿಂದ ಎರಡೂ ಮಕ್ಕಳಿಗೆ ಏನ್ರಿ ವ್ಯವಸ್ಥೆ ಮಾಡ್ರಿ ಎತ್ತಿಕೊಂಡಂದಾಗ ಊರಾಗಿನವ್ರು ಎಲ್ಲರೂ ಕೂಡ್ಕೊಂಡಂದ್ರು ಮತ್ತೆ ಹೆಂಗೂ ಅವ್ರಿಗೆ ಒಂದು ಹಾಕದಾಳಲ್ಲ ಏನ್ರಿ ಮತ್ತು ಇವು ಎರಡು ಹುಡುಗರನ್ನ ಒಯ್ದು ಅವ್ರ ಅಕ್ಕನ ಮನೆಗೆ ಬಿಟ್ಟು ಬಂದ್ರೆ ಐತೆ ತಿಳ್ಕೊಂಡಂದು ಎರಡು ಮಕ್ಕಳನ್ನ ಕರ್ಕೊಂಡು ಏನ್ರಿ ಎರಡು ಮಕ್ಕಳನ್ನ ಕರ್ಕೊಂಡು ಎಲ್ಲಿಗೆ ಬರ್ತಾರ ಆ ಹುಡುಗರು ಅಕ್ಕನ ಮನೆಗೆ ಅಂದ ಕರ್ಕೊಂಡು ಬಂದರು. ನೋಡವಾ ಮತ್ತು ನನ್ನ ತಾಯಿ ಸತ್ತ, ತಂದಿನ ಕೂಡ ಸತ್ತು ಹೋಗ್ಬಿಟ್ಟ, ಅದಕ್ಕೆ ಇವೆರಡೂ ಮಕ್ಕಳನ್ನ ಭಿಕ್ಷೆ ಬೇಡಕತ್ತವ, ನಮ್ಮ ಊರಾಗಿಂದ ಭಿಕ್ಷೆ ಬೇಡೋದು ನಮ್ಮ ಕಡೆಯಲ್ಲಿ ನೋಡೋಕ್ಕಾಗಲ್ದು, ಅದಕ್ಕೆ ಇವೆರಡೂ ಮಕ್ಕಳು ನಿನ್ನ ಮನೆ ಬಿಟ್ಟು ಹೋಗ್ಬೇಕಂತೇಳಿ ಬಂದೀವಿ ಅಂತಂದಾಗ ಆ ಹೆಣ್ಮಗಳಂದ್ಲು ನನ್ನ ಸಂಸಾರ ನನಗೆ ವಾಜ್ಯ ಆಗ್ಯದ, ಇವೆರಡು ಕೇಳಿ ಮೂಲ ಮಾಡ್ಕೊಳ್ಳಿ ಅಂದ್ಲಕ್ಕೆ ಏನ್ರಿ ನನ್ನ ಸಂಸಾರ ನನಗೆ ಅಂದ ವಾಜ್ಯ ಆಗ್ಯದ, ಇವೆರಡಕ್ಕಿಂದ ಎಲ್ಲಿ ಮೂಲ ಮಾಡ್ಕೊಳ್ಳಿ ಎತ್ತಿಕೊಂಡಂದಾಗ ಯಾವಾಗ ಈ ನುಡಿ ಅಂತಕ್ಕಂಥ ಹುಡುಗನ ಕಿವ್ಯಾಗ ಬಿತ್ತು, ದೊಡ್ಡ ಹುಡುಗನ ಕಿವ್ಯಾಗ ತಮ್ಮ ಬಾಯಲ್ಲಿ ಎತ್ತಿಕೊಂಡೊಂದು ತಮ್ಮನ ಕೈ ಹಿಡ್ಕೊಂಡು ಊರವರೆಗೆ ಕರ್ಕೊಂಡು ಬತ್ತು. ದೊಡ್ಡದಾಗಿರ್ತಕ್ಕಂಥ ಬ್ರಿಡ್ಜ್ ಇತ್ತು, ತಮ್ಮ ನಾವು ತಾಯಿಗೆ ಬೇಡಾಗಿ ಬೆತ್ತುಕೊಂಡು ತಾಯಿ ನಮ್ಮನ್ನು ಬಿಟ್ಟಂದ ಹೋಗ್ಯಾಳೆ, ತಂದೆಗೆ ಬೇಡಾಗಿ ಬೆತ್ತುಕೊಂಡು ತಂದೆ ಬಿಟ್ಟು ಹೋಗ್ಯಾನೆ, ಇವತ್ತ ಊರನ್ನವ್ರಿಗೆ ಬೇಡಾಗಿ ಬೆತ್ತುಕೊಂಡು ಅಕ್ಕನ ಮನೆಗೆ ಕರ್ಕೊಂಡು ಬಂದಾರೆ, ಇನ್ನು ಅಕ್ಕಗೆ ಬೇಡಾಗಿ ನಾವು ಬದುಕುದು ಬೇಡ, ನಾವು ಬದುಕುದೇ ಬೇಡ ಎತ್ತುಕೊಂಡು ಆ ಬ್ರಿಡ್ಜಿನ ಮ್ಯಾಗಿಂದ ಅಣ್ಣ ತಮ್ಮ ಎರಡು ಕೈ ಹಿಡ್ಕೊಂಡು ಬ್ರಿಡ್ಜಿನ ಮ್ಯಾಗಿಂದ ಕೆಳಗೆ ಹಾರಿ ಎರಡೂ ಮಕ್ಕಳಿಂದ ಸತ್ತು ಹೋಗ್ಬಿಟ್ಟು ಏನ್ರಿ ಏಟ್ ವರದಕ್ಷಿಣ್ರಿ, ಏಟ್ರ ವರದಕ್ಷಿಣ್ರಿ 4,000. ಹೆಣ್ಣ ಮನೆಗಿಂದ ಹುಡ್ತು ಒತ್ತಿಕೊಂಡ್ರ ಹೆಣ್ಣ ತಗೊಂಡು ಯಾಕೆ ಬಾಯಿ ತೆಗಿತಾವ ಒತ್ತಿಕೊಂಡ್ರ ಈ ವರದಕ್ಷಿಣೆ ಕಾಟಕ್ಕಾಗನೆ ಎಷ್ಟೋ ಮಂದಿ ಬಡವರು ಶ್ರೀಮಂತರು ಮಾಡಿರ್ತಕ್ಕಂಥ ಲಗ್ನ ನೋಡ್ಕೊಂಡು ಬಡವರು ಸದಕ್ಕೆ ಸಾಲ ಮಾಡಿ ಅಂದ ಅವ್ರಿಗೆ ತಕ್ಕಂಗೆ ಮದುವೆ ಮಾಡಿ ಅಂದ ಕೊಡ್ಲಾಕತ್ತ. ಯಾಕೆ ನಡೆದವಿಲ್ರಿ ಶ್ರೀಮಂತರು ನೋಡಿ ನಾವು ಬಡವರು ಕುಣದ ಮಾಡ್ಲಾಕತ್ತೀವಿ, ಸಾಲ ಸೂಲ ಮಾಡಿ ಸಾಲ ತೀರ್ಸೋದಾಗಲಾರದಕ್ಕ ಏನ್ರಿ ನಾವು ಕಷ್ಟಪಡ್ಬೇಕಾಗತ್ತದೆ. ನಾವು ಇದು ವರದಕ್ಷಿಣೆಗಾಗಿಂದ ಸಾಲ ಸಲುವಾಗಿನೇ ಏನ್ರಿ ಹೆಣ್ಣು ಹುಡುತ್ತಂದ್ರೆ ಹೆಣ್ಣು ಹತ್ತಿಕೊಂಡಂತ ಹಿಂಗ ಯಾಕೆ ಹೆಣ್ಣು ಹುಡುತು ಹತ್ತಿಕೊಂಡ್ರೆ ಹೆಣ್ಣು ಹತ್ತಿಕೊಂಡದ್ ಯಾಕಂತಾರತ್ತಂದ್ರೆ ಇವತ್ತಿನ ದಿನಮಾನದೊಳಗ ಈ ವರದಕ್ಷಿಣೆ ಅಂತಕ್ಕಂಥದ್ದು ಏನೈತಲ್ಲ ಈ ವರದಕ್ಷಿಣೆ ಪಿಡುಗಿನ ಸಲುವಾಗಿನೇ ಇವತ್ತು ಹೆಣ್ಣು ಸಿಗಲ್ಲು ಏನ್ರಿ ಈ ವರದಕ್ಷಿಣೆ ಸಲುವಾಗಿನೇ ಇವತ್ತೆಲ್ಲ ಗಂಡು ಹುಡುಗರಿಂದ ಹೆಣ್ಣು ಹುಡುಕ್ಲಕತ್ತಾರಲ್ಲ ಹೆಣ್ಣೆ ಸಿಗಲ್ಲು, ಯಾವ ಮಂದ್ಯಾಗೂ ಸಿಗಲ್ಲು. ಯಾಕೆ ಸಿಗಲ್ಲು ಹತ್ತಿಕೊಂಡ್ರ ಅಯ್ಯೋ ಹೆಣ್ಣು ಹುಡುತ್ತಂದ್ರೆ ಇದಕ್ಕೆ ವರದಕ್ಷಿಣೆ ಖರ್ಚು ಮಾಡ್ಬೇಕಲ್ಲ, ಲಗ್ನ ಖರ್ಚು ಮಾಡ್ಬೇಕಲ್ಲ, ಅದು ತಗೊಂಡು ಎಷ್ಟೋ ತಾಯಂದಿರಿಂದ ತಪ್ಪು ಮಾಡ್ಲಾಕತ್ತೀರಿ, ಅದನ್ನು ಮಾಡಕ್ಕೆ ಅಂದ ಹೋಗ್ಬೇಡ್ರಿ ಏನ್ರಿ. ನಮ್ಮ ಬರೇ ಗಂಡೇ ಬೇಕು ಒತ್ತಿಕೊಂಡ್ರೆ ಮುಂದೆ ಅವಕ್ಕೆ ಹೆಣ್ಣು ಬೇಕಿಲ್ಲ, ಬರೀ ನಾವು ಗಂಡೆ ಹಾಡ್ದು ಕೂತೆ ಒತ್ತಿಕೊಂಡ್ರೆ ಹೆಣ್ಣು ಬೇಕಿಲ್ಲ. ಏನು ಯೇಸುಕ ಸನ್ಯಾಸಿನೇ ಮಾಡವ್ರ ಏನ್ರಿ ಹಂಗಾಗಲ್ಲ ಅದು. ಆದ್ರೆ ಇವತ್ತಿನ ದಿನಮಾನದೊಳಗೆ ಅಷ್ಟೆಲ್ಲ ಬಂದು ಕೂತದ, ವರದಕ್ಷಿಣೆ ಆಯಿತು ಏನ್ರಿ ಅವ್ರವ್ರ ಇದ್ರ ಮೇಲೆ ರೇಟ್ಗಳು ಮಾಡ್ಕೊಂಡು ಬಿಟ್ರೆ ಈಗ ಇರಲಿ